ಇನ್ನೊಂದು ಕಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಕೋಟಿ ರೂಪಾಯಿ ಹಣ ರಾಜ್ಯದ ಗಡಿಯಲ್ಲಿ ನಡೆದಿರುವಂತ ಒಂದು ದರೋಡೆ ಬಹಳ ಕೋಲಾಹಲ ಸೃಷ್ಟಿಸ್ತಾ ಇದೆ. ಈಗ 3 ರಾಜ್ಯಗಳ ಪೊಲೀಸರ ತಂಡ ದರೋಡೆಕೋರರ ಪತ್ತೆಗೆ ಇಳಿದಿವೆ. ಮತ್ತೊಂದು ಕಡೆ ವಿಜಯಪುರದಲ್ಲಿ ನಾನು ಆಗ್ತಾನೆ ಹೇಳ್ತಾ ಇದ್ನಲ್ಲ, ಗನ್ ತೋರಿಸಿ ಖದೀಮರು ಜ್ಯುವೆಲರಿ ಶಾಪ್ ಅನ್ನ ದೋಚಿದ್ರೆ ಶೂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇತ್ತ ಬೆಂಗಳೂರಿನಲ್ಲಿ ATM ಗಳಿಗೆ ಹಣ ತುಂಬಿಸುವಂತ ಸಿಬ್ಬಂದಿನೇ 1.5 ಕೋಟಿ ರೂಪಾಯಿ ಹಣ ಮಂಗುಮಾಯ ಮಾಡಿದ್ದಾರೆ. ಅದ್ಯಾರ ಹಣವೋ ಅದ್ಯಾವ ರಾಜಕಾರಣಿಯೋ ಕಂಟೈನರ್ಗಳನ್ನ ಹೈಜಾಕ್ ಹೇಗ್ ಮಾಡಿದ್ರು, ಕೋಟಿ ಕೋಟಿ ಹಣವನ್ನೇ ಹೇಗೆ ದೋಚಿದ್ರು ಅನ್ನೋದೇ ನಿಗೂಢವಾಗಿದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿರೋ 400 ಕೋಟಿ ದರೋಡೆ ಪ್ರಕರಣ 108 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದೀಗ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಲಾಕ್ ಆಗಿದ್ದಾನೆ. $400 ಕೋಟಿ ದರೋಡೆ ಕೇಸ್, ಮತ್ತೋರ್ವ ಅರೆಸ್ಟ್. ಬಾಲಾಜಿ ಟ್ರಸ್ಟ್ ಅಹಮದಾಬಾದ್ ಆಶ್ರಮದ ಬಗ್ಗೆ ತನಿಖೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ 3 ರಾಜ್ಯದ ಪೊಲೀಸರು ದರೋಡೆಯಾಗಿರೋ 400 ಕೋಟಿ ಹಣದ ಹಿಂದೆ ಬಿದ್ದಿದ್ದಾರೆ. ಉದ್ಯಮಿ ಕಿಶೋರ್ ಸಾಳ್ವೆ ಹಾಗೂ ಕಂಟೈನರ್ನ ಉಸ್ತುವಾರಿ ಹೊತ್ತಿದ್ದ ಅಜರ್ಗಾಗಿ ಮಹಾರಾಷ್ಟ್ರ SIT ಟೀಮ್ ಹುಡುಕಾಡ್ತಿದೆ. ಹಣದ ಜೊತೆ ನಂಟಿರೋ ಗುಜರಾತ್ನ ರಾಜಕಾರಣಿ ಯಾರು? ಬಾಲಾಜಿ ಟ್ರಸ್ಟ್ನ ಸಂಪರ್ಕವೇನು? ಅಹಮದಾಬಾದ್ ಮೂಲದ ಆಶ್ರಮ ಯಾವುದು? ಸ್ಥಗಿತಗೊಂಡಿರೋ 2,000 ಮುಖಬೆಲೆಯ 400 ಕೋಟಿ ಹಣದ ಮೂಲವನ್ನೆಲ್ಲ ಕೆದಕ್ತಿದ್ದಾರೆ. ಇದರ ಬೆನ್ನಲ್ಲೇ ಕೇಸ್ನಲ್ಲಿ ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡಿದ್ದ ಫಾರ್ಚುನರ್ ಕಾರಿನ ಡ್ರೈವರ್ ಅನ್ನ SIT ಬಂಧಿಸಿದೆ ಎನ್ನಲಾಗ್ತಿದ್ದು ಅಧಿಕೃತವಾಗಿ ಪ್ರಕಟಣೆ ನೀಡಿಲ್ಲ. ಪ್ರಕರಣದ ಪ್ರಮುಖ ಆರೋಪಿ ಕಿಶೋರ್ ದೇಶ ತೋರ್ದಿರೋ ಮಾಹಿತಿ ಇದ್ದು ತನಿಖೆ ಚುರುಕುಗೊಂಡಿದೆ. 400 ಕೋಟಿ ಹಣದ ದರೋಡೆ ಹಿಂದೆ 10 ಕವಲುಗಳು ಕಾಣ್ತಿದ್ದು 3 ರಾಜ್ಯಗಳ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಪೊಲೀಸರು ಪ್ರಕರಣ ಭೇದಿಸಲಿದ್ದಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ 400 ಕೋಟಿ ಒಂದು ದೊಡ್ಡ ಕಗ್ಗಂಟಾಗಿದೆ. ಇವತ್ತು ಅವರು ನಮ್ಮ ಮೇಲೆ ಹಾಕೋದು, ಈ ಕಡೆಯಿಂದ ನಾವು ಒಂದು ಮಾತಾಡೋದು, ಕುಲಂಕುಷವಾದಂತ ತನಿಖೆಯನ್ನ ಕರ್ನಾಟಕ ರಾಜ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಗುಜರಾತ್ನಿಂದ 400 ಕೋಟಿ ಅಲ್ಲಿ ನಮ್ಮವ್ರು ಏನಾದ್ರೂ ಕಳಿಸ್ಲಿಕ್ಕಾಗತ್ತಾ? ವಿಜಯಪುರ ದರೋಡೆಕೋರರ ಪತ್ತೆಗೆ 5 ತಂಡ ರಚನೆ. ಇನ್ನು ವಿಜಯಪುರ ಜಿಲ್ಲೆ ಚಡಚಣದ ಹಲಸಂಗಿಯಲ್ಲಿ ನೆನ್ನೆ ಸಂಜೆ ಚಿನ್ನದಂಗಡಿಗೆ ನುಗ್ಗಿದ 2 ಮುಸುಕುದಾರಿಗಳು ದರೋಡೆ ಮಾಡಿದ್ರು. ಮಹಾರಾಷ್ಟ್ರದ NH 52ರಿಂದ ಎಂಟ್ರಿ ಕೊಟ್ಟ ಕ್ರಿಮಿಗಳು ಗ್ರಾಮದ 3-4 ಜ್ಯುವೆಲರಿ ಶಾಪ್ಗಳತ್ತ ಗಮನ ಹರಿಸಿದ್ರು. ಕೊನೆಗೆ ಭೂಮಿಕಾ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಗನ್ ತೋರಿಸಿ ಬೆದರಿಸಿದ್ದಾರೆ. 205 ಗ್ರಾಂ ಚಿನ್ನ ಮತ್ತು 1 ಕೆಜಿ ಬೆಳ್ಳಿ ದರೋಡೆ ಮಾಡಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿರೋ ಅಂಗಡಿ ಮಾಲೀಕ ಈಗ ಕಂಗಾಲಾಗಿದ್ದಾರೆ. ಬಂದ ತಕ್ಷಣ ಒಬ್ಬ ನಾ ಕೂತಿದ್ದೆ, ಚೇರ್ಮ ಕೂತಿದ್ದಾರೆ, ಒಬ್ಬ ಬಂದು ಅಮ್ಮನ ಕೈ ಹಾಕಿರ್ದ. ನಾ ಯಾಕೆ ಹಿಂಗೆ ಅನ್ನೋದ್ರಾಗ ಒಬ್ಬ ಗನ್ ತೋರಿಸಿ ಎಲ್ಲ ಕೂಡ ಕೇಳಿದ್ರು ಸರ್. ಜಲ್ದಿ ಕೊಡ್ತಿಲ್ಲ, ಎಲ್ಲ ಹಾರ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. 350 ಗ್ರಾಮ್ ಸರ್ ಚಿನ್ನ ರೀ, ಆಭರಣ ರೀ, 1.5 ಕೆಜಿ ಬೆಳ್ಳಿ ಆಭರಣ. ಇನ್ನು ದರೋಡೆ ವೇಳೆ ಕ್ರಿಮಿಗಳ ವಿಡಿಯೋವನ್ನ ಸೆರೆ ಹಿಡಿತಾ ಇದ್ದ ಪಕ್ಕದ ಮೊಬೈಲ್ ಅಂಗಡಿಯ ಅನಿಲ್ ಮೇಲೆ 2 ರೌಂಡ್ ಫೈರಿಂಗ್ ಮಾಡಿದ್ರು. ಈ ವೇಳೆ ಗುಂಡು ಪಕ್ಕದಲ್ಲಿದ್ದ ಆತ್ಮಾನಂದ ಅನ್ನೋ ಯುವಕನ ಕಾಲಿಗೆ ಬಿದ್ದಿದೆ. ಆಸ್ಪತ್ರೆಯಲ್ಲಿರೋ ಆತ್ಮಾನಂದನ ಕಾಲಿಂದ ಬುಲೆಟ್ ಹೊರತೆಗೆದಿದ್ದಾರೆ. ಇನ್ನು ನಿನ್ನೆಯ ಘಟನೆಯಿಂದ ಅನಿಲ್ ಬೆಚ್ಚಿ ಬಿದ್ದಿದ್ದಾರೆ. ಅವರು ಮಾಲಕರ ಮೇಲೆ ಗುಂಡು ಹಾರಿಸ್ತಾ ಇದ್ದರು. ಗುಂಡು ಹಿಡಿದು ಪಿಸ್ತೂಲ್ ಹಿಡಿಸಿ ಎಲ್ಲ ವಸ್ತುಗಳನ್ನು ದೋಚ್ತಾ ಇದ್ದರು. ದೋಚ್ತಾ ಇರುವಾಗ ನಾನು ಸೈಡಿನಿಂದ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡೋದಿರುವಾಗ ಸಡನ್ಲಿ ನನ್ನ ಕಡೆ ಪಿಸ್ತೂಲನ್ನು ಹಾರಿಸಿದ್ರು ಸರ್. ಪಿಸ್ತೂಲ್ ಹಾರಿಸಿದ್ರು. ನನಗೆ ತಲುಪದೆ ಬೇರೆ ನಮ್ಮ ಹುಡುಗದ್ದು ಬಾಜುಕಿನ ಹುಡುಗ ಆತ್ಮಾನಂದ ಹುಡುಗ ತಲುಪಿತು. ಸದ್ಯ ದುಷ್ಟರ ಪತ್ತೆಗಾಗಿ 5 ತಂಡಗಳನ್ನ ರಚನೆ ಮಾಡಲಾಗಿದೆ. ಏನೇ ಹೇಳಿ ದರೋಡೆ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿವೆ. ಪೊಲೀಸರು ದುಷ್ಟರ ಹೆಡೆಮುರಿ ಕಟ್ಟೋ ಕೆಲಸ ಮಾಡಬೇಕಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಅಶೋಕ್ ಯಡಳ್ಳಿ, TV9 ವಿಜಯಪುರ.